ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ಕೂಡ ವಿಡಿಯೋ ನೋಡಿ. ವಿಡಿಯೋ ಎಷ್ಟರ ದಯವಿಟ್ಟು ಲೈಕ್ ಮಾಡಿ. ಸೊ ಇವತ್ತಿನ ಒಂದು ವ್ಲಾಗ್ ಟಾಪಿಕ್ ಏನಾಗಿರುತ್ತೆ ಅಂದರೆ, ನಾನು ಹೆಂಗೆ ಮೋಸ ಹೋದೆ, ಯಾವ ಥರ ಮೋಸ ಹೋದೆ ಅಂದರೆ, ಇನ್ನೆಲ್ಲೂ ಕೂಡ ಆರ್ಡರೇ ಮಾಡಬಾರ್ದು. ಈ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, FB ಆಗಿರ್ಬೋದು, ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಥರದ್ದು ಆನ್ಲೈನ್ ಆರ್ಡರ್ನ ಮಾಡಬಾರ್ದು. ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಪೇಜ್ಗಳಿಂದ ನಾವು ಆರ್ಡರ್ನ ಮಾಡಲೇಬಾರ್ದು. ಏನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸೊ ನನಗಾದಂಥ ಒಂದು ಮೋಸ ಅಂತಲೇ ಹೇಳ್ಬೋದು. ನಾನು ಮೋಸ ಹೋದೆ. ಮತ್ತು ಅವೆಲ್ಲ ಎಷ್ಟಂದರೆ ಹ್ಯಾಕರ್ಸು, ಅವೆಲ್ಲ ಫೇಕ್ಸು, ಅದು ನನಗೆ ಗೊತ್ತು. ಅಂದರೆ ತುಂಬ ಜನ ನೋಡ್ತೇನೆ ನಾನು. ಸೊ ಇದೆಲ್ಲ ತೊಗೊಳ್ಳೋದು, ಬೈ ಮಾಡೋದು ಎಲ್ಲ ತುಂಬ ನಾನು ಹಾನೆಸ್ಟ್ ಆಗಿರ್ತಾರೆ ಪೇಜ್ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಹೆವಿ ಏನು ಅಂತಂದರೆ ಅದೇ ಫೇಕ್ ಪೇಜ್ಗಳು ಮತ್ತು ಫ್ರಾಡ್ ಪೇಜ್ಗಳೆಲ್ಲ ತುಂಬಾ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ನಾನಂತೂ ಮೋಸ ಹೋದೆ ಆ ಒಂದು ಪೇಜ್ಗಳಿಂದ. ಪೇಮೆಂಟ್ ಮಾಡಿಬಿಟ್ಟು, ಸೊ ಯಾವ ಥರ ಹೋದೆ ಮೋಸ, ನನಗೆ ಮೋಸ ಆಯಿತು. ಸೊ ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬೇಕು, ಜಸ್ಟ್ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ, ಮತ್ತು ನಿಮಗೆ ಏನಾದರೂ ಒಂದು ಯೂಸ್ ಆಗಬೇಕು ಅನ್ನೋದಕ್ಕೋಸ್ಕರ ನೋಡಿ ಅಷ್ಟೇ. ಬಿಟ್ಟರೆ ಅದಕ್ಕೆ ಯಾರು ಕೂಡ ಅಮೌಂಟ್ ಹಾಕಿ ಅಥವಾ ಏನಾದರೂ ಬೈ ಮಾಡ್ತೀನಿ ಅಂತ ದಯವಿಟ್ಟು ಬೈ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಯಾವ ಥರ ಏನು ಅಂತೇಳಿ. ನಾನು ಅದನ್ನು ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಂಡ್ವರೆಗೂ ವಿಡಿಯೋ ನೋಡಿ. ತೋರಿಸ್ತೀನಿ ಬಿಡಿ ನಿಮಗೆ ಯಾವ ಥರ ನಾನು ಮೋಸ ಹೋದೆ ಅಂತ. ಸೊ ನಾನು ಯಾವ ಥರ ಮೋಸ ಹೋದೆ ಅಂತಂದರೆ, ಇವಾಗ ಸೋಷಿಯಲ್ ಮೀಡಿಯಾನ ಜಾಸ್ತಿ ನಾವು ಯೂಸ್ ಮಾಡ್ತಿರ್ತೀವಿ, ಓಕೆನಾ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, FB ಆಗಿರ್ಬೋದು, ಮತ್ತು ವಾಟ್ಸಪ್, ಅದೆಲ್ಲ ಯೂಸ್ ಮಾಡ್ತಿರ್ತೀವಿ. ನಮ್ಮ ದಿನನಿತ್ಯದ ಕೆಲಸದಲ್ಲಿ ಅದು ಕೂಡ ಅಂತ ನಾವು ಅಂದ್ಕೊಬಿಟ್ಟಿದ್ದೀವಿ. ಸೊ ಇದೇ ಥರ ನಾನು ಇನ್ಸ್ಟಾಗ್ರಾಮ್ ನಾನು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನೀವು ನೋಡಿ ಇರ್ತೀರಾ, ಕೆಲವೊಂದಷ್ಟು ಹ್ಯಾಡ್ಸ್ ಬರ್ತಾ ಇರುತ್ತೆ, ಓಕೆನಾ. ಹ್ಯಾಡ್ಸ್ ಬರ್ತಿರುತ್ತೆ. ಅದರಲ್ಲಿ ನನಗೆ ಬಂದಂಥ ಅದು ಆ್ಯಡ್ಸ್ ಅಂತ ಏನಲ್ಲ, ನಾನು ಒಂದು ಕಿಡ್ಸ್, ಸ್ಪೆಷಲಿ ಕಿಡ್ಸ್ ಸಂಬಂಧಪಟ್ಟಿದ್ದು. ಇವಾಗ ರೀಸೆಂಟಾಗಿ ಆಯ್ದಂಥ ಹಬ್ಬ, ಸಂಕ್ರಾಂತಿ ಹಬ್ಬ. ಸೊ ಆ ಒಂದು ಹಬ್ಬಕ್ಕೆ ನನ್ನ ಮಗಳಿಗೆ ಅಂತ ಡ್ರೆಸ್ನ ನಾನು ಪರ್ಚೇಸ್ ಮಾಡಬೇಕಿತ್ತು. ಸೊ ನಾನು ಹೊರಗಡೆ ಎಲ್ಲೂ ಬೇಡ. ಸೊ ನಾನು ಒಂದು ಆ್ಯಡ್ ನೋಡಿದೆ, ಓಕೆನಾ. ಅದು ಅಲ್ಲೇ ಬುಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ನೋಡ್ತೀರಿ ನೀವು, ತುಂಬಾ ಅಟ್ರಾಕ್ಟಿವ್ ಆಗಿರೋಂಥ ಡ್ರೆಸ್ಸಸ್ನ ಅಂದರೆ ಶೋ ಮಾಡ್ತಾರೆ, ಓಕೆನಾ. ಸೊ ನನಗೆ ಅದು ಇಷ್ಟ ಆಯಿತು. ನನ್ನ ಮಗಳಿಗೆ ಹೆಂಗಿದ್ರು ಹಬ್ಬ ಬರ್ತಿದೆಯಲ್ಲ, ಸೊ ಹಬ್ಬಕ್ಕೆ ಇಲ್ಲೇ ಬೈ ಮಾಡೋಣ ಅಂತೇಳಿ ನಾನು ಓಕೆ ಅಂತ ಅಂದ್ಬಿಟ್ಟು ಅಲ್ಲೇ ಆರ್ಡರ್ ಮಾಡಿದೆ. ಒಂದಷ್ಟು ಪೇಜಸ್ ನಾನು ನೋಡಿದೆ, ಅದೇ ಥರ ಡ್ರೆಸ್ಸು ಸೇಮ್ ಮೆಟೀರಿಯಲೇ, ಬೇರೆ ಬೇರೆ ಪೇಜಸ್ ನಾನು ನೋಡಿದೆ. ಎಲ್ಲ ಸೇಮ್ ಕಾಸ್ಟೇ, ಓಕೆನಾ. 550ನೇ. ಸೊ ಸೇಮ್ ಕಾಸ್ಟು. ಸೊ ನಾನು ಅದಕ್ಕೆ ನಾನು ಆರ್ಡರ್ ಮಾಡಿದಂಥ ಒಂದು ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಕಿಡ್ಸ್ ವರ್ಲ್ಡ್, ಸೊ ಕಿಡ್ಸ್ ಕಲೆಕ್ಷನ್ಸು ಮತ್ತು ಕಿಡ್ಸ್ ಕ್ಲಾತ್ ಅಂತ ಒಂದಷ್ಟು ಬರುತ್ತೆ ಪೇಜಸ್ಗಳು ಇನ್ಸ್ಟಾದಲ್ಲಿ. ಸೊ ID ಬರುತ್ತೆ ಒಂದಷ್ಟು. ಯಾರದಂತಂದರೆ ತುಂಬಾ ಫೇಕ್ ಇರುತ್ತೆ ಇವೆಲ್ಲ ಅಕೌಂಟ್ಗಳು. ಅದು ಏನಂತಂದರೆ ನಮ್ಮ ಇಂಡಿಯಾದವರೇ ಅಲ್ಲ, ಓಕೆನಾ. ಅಕೌಂಟನ್ನ ಕ್ರಿಯೇಟ್ ಮಾಡಿ ಅದನ್ನು ಏನು ಮ್ಯಾನೇಜ್ ಮಾಡ್ತಾರೋ, ಹ್ಯಾಂಡಲ್ ಮಾಡ್ತಾರಂಥ ಪರ್ಸನ್ ನಮ್ಮ ನಮ್ಮ ಕಂಟ್ರಿನೇ ಅಲ್ಲ, ಅದು ಔಟ್ ಆಫ್ ಕಂಟ್ರೀಸಿಂದ ಕುತ್ಕೊಂಡು ಅದನ್ನು ಏನೋ ಹ್ಯಾಂಡಲ್ ಮಾಡ್ತಿರ್ತಾರೆ ಚಾನಲ್ಲು. ಸೊ ಅಲ್ಲಿ ಎಷ್ಟು 1,000 ಜನ ಏನೋ ಫಾಲೋವರ್ಸ್ ಇದ್ದಿದ್ದು ಆ ಒಂದು ಅಕೌಂಟಿಗೆ. ಏನು ಕಿಡ್ಸ್ ಕಲೆಕ್ಷನ್ಸ್ ಅನ್ನೋ ಒಂದು ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ನೀವು ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ. ಒಂದಷ್ಟು ಸುಮಾರು ಅಷ್ಟೊಂದು 200 to 300 ಕೂಡ ಒಂದಷ್ಟು ಪೋಸ್ಟ್ ಹಾಕಿರ್ತಾರೆ. ಎಲ್ಲ ಬರೀ ಕಿಡ್ಸ್ತೇನೆ ಡ್ರೆಸ್ಸಸ್ಗಳು. ಸೊ ವೆರೈಟಿ ಟ್ರೆಡಿಷನಲ್ ಡ್ರೆಸ್ಸಸ್ಗಳು. ಸೊ ನನಗೂ ಕೂಡ ಅದು ನನ್ನ ಮಗಳಿಗೆ ಹಬ್ಬಕ್ಕೆ ಹಾಕೋಣ ಅಂತೇಳಿ ಸೊ ನಾನು ಬುಕ್ ಮಾಡಿದೆ. ಅಲ್ಲೇನು ನಾವು ಅಲ್ಲೇ ಕೊಡ್ತಿರ್ತಾರೆ, ಶೋ ಮಾಡ್ತಿರ್ತಾರೆ. ನಾವು ಅವಾಗ ಏನು ಸೆಂಡ್ ಅಂತ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ, ಇಮಿಡಿಯೇಟ್ಲಿ ಮೇಲ್ ಹೋಗುತ್ತೆ. ಸೊ ಒಂದಷ್ಟು ಕಳಿಸ್ತಾರೆ, ನೇಮು, ಅಡ್ರೆಸ್ಸು, ಪಿನ್ ಕೋಡು ಮತ್ತು ಮೊಬೈಲ್ ನಂಬರು ಇದೆಲ್ಲ ಕೇಳ್ತಾರೆ. ಸೊ ನಾನು ಅದನ್ನೆಲ್ಲ ಫಿಲ್ ಮಾಡಿದೆ. ಅದಾದಮೇಲೆ ಪೇಮೆಂಟ್ ಆಪ್ಷನ್ಗೆ ಬರ್ತಾರೆ. ಪೇಮೆಂಟ್ ಆಪ್ಷನ್ಗೆ ಬಂದಮೇಲೆ ಆನ್ಲೈನ್ ಪೇಮೆಂಟ್, ಆಫ್ಲೈನ್ ಇಲ್ಲ.
ಓನ್ಲಿ ಆನ್ಲೈನ್ ಪೇಮೆಂಟ್, ಅದು ಫುಲ್ ಪೇಮೆಂಟ್ ಮಾಡಬೇಕು ಅಂತ. ಸೊ ನಾನು ಅವಾಗ ಫುಲ್ ಪೇಮೆಂಟ್ ನಾನು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ. ಏನಕ್ಕಂದರೆ ಫೇಕ್ ಇರುತ್ತಾ ಜೆನ್ಯೂನ್ ಆಗಿರುತ್ತೆ, ನಾನು ಕನ್ಫ್ಯೂಸನ್ ಇದೆ. ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಕೌಂಟ್ ಇಂದ ಅವರ ಒಂದು ಪೇಜಿಂದ ನಾನು ಏನೋ ಒಂದು ಕ್ಲಾತ್ ಬಟ್ಟೆ ತರಿಸ್ತಾ ಇರೋದು ಇದೆ ಫಸ್ಟ್ ಟೈಮು. ಸೊ ಹಂಗಾಗಿ ನಾನು ಫುಲ್ ಪೇಮೆಂಟ್ ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ. ಹಂಗಾಗಿ ನಾನು ಹಾಫ್ ಪೇಮೆಂಟ್ ಮಾಡೋಕ್ಕೆ ರೆಡಿ ಇದ್ದೆ. ಅವರೇ ಕೇಳಿದ್ರು, ಆಪ್ಷನ್ಸ್ ಕೊಟ್ಟರು. ಫಸ್ಟು ಹಾಫ್ ಪೇಮೆಂಟ್ ಮಾಡಬೇಕಾಗುತ್ತೆ 330. ಅದು ಇನ್ನು ರಿಸೀವ್ ಆದಮೇಲೆ ನಮ್ಮ ಪಾರ್ಸಲ್ ರಿಸೀವ್ ಆದಮೇಲೆ ಇನ್ನು 220 ಏನೋ ಅಮೌಂಟ್ ಹಾಕಬೇಕಾಗುತ್ತೆ ಅಂತ ಶೋ ಆಯಿತು. ಸೊ ಅದಕ್ಕೆ ನಾನು ಓಕೆ ಆಫ್ ಕೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಪೇಮೆಂಟ್ ನಾನು ಮಾಡಿಬಿಟ್ಟೆ. ಎಷ್ಟು 330 ರುಪೀಸ್ನ ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ. ವಿತ್ ಸ್ಕ್ರೀನ್ಶಾಟ್ ಕೂಡ ನಾನು ನಿಮ್ಗೆ ಹಾಕ್ತೀನಿ. ಮತ್ತು ನಾನು ಅದನ್ನು ನಿಮ್ಗೊಂದು ಅದು ಇನ್ಸ್ಟಾಗ್ರಾಮ್ ಪೇಜ್ ಹಿಡಿದಲ್ಲ ನಿಮಗೆ, ಆ ಪೇಜು ಮತ್ತು ಆ ಒಂದು ಡ್ರೆಸ್ಸು ಮತ್ತು ನಾನು ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟು ಮತ್ತು ಅದು ಮೀನಾ ಅಂತೇನೋ ಬಂತು. ಸ್ಟಾರ್ಟಿಂಗ್ ನೇಮ್ ಏನೋ ಇದೆ, ಪಕ್ಕ ಮೀನಾ ಅಂತ ಬಂತು. ಅದು ನಾನು ನೋಡಿದ ಮಟ್ಟಿಗೆ ತಮಿಳ್ನಾಡು. ಸೊ ಅವ್ರಿಗೆ ಮ್ಯಾಚ್ ಆಗುವಂತೂ ನೇಮ್ಸ್ ಬಂದಿದ್ದು. ಸೊ ನಾನು ಆಲ್ಮೋಸ್ಟ್ ಆ ಕಡೆಯವರೇ ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ತಮಿಳ್ನಾಡು ಕಡೆಯಿಂದನೇ ಅದು ಕ್ಲಾತ್ ಡಿಸ್ಟ್ರಿಬ್ಯೂಟ್ಸ್ ಎಲ್ಲ ಆಗೋದು ಅಂತ ನಾನು ಅಂದ್ಕೊಂಡಿದ್ದು. ಸೊ ಅದಾದಮೇಲೆ ನಾನು ಅದನ್ನು ಸ್ಕ್ರೀನ್ಶಾಟ್ ಕೂಡ ತೆಗ್ದು ಅವ್ರಿಗೆ ಕಳಿಸ್ದೆ. ಅವರೇ ಆಪ್ಷನ್ ಕೊಟ್ಟರು, ಪೇಮೆಂಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗ್ದು ಅದನ್ನು ಮತ್ತೆ ಕಳಿಸ್ಬೇಕು ಅಂತೇಳಿ. ಅದನ್ನು ಕೂಡ ನಾನು ಪೇ ಮಾಡಿದೆ. ನನಗೆ ಒಂಥರ ಕಳವಳ, ಬರುತ್ತೋ ಬರಲ್ವೋ, ಇನ್ನು ಹಬ್ಬ ಇನ್ನೂ ಒಂದು ಫ್ಯೂ ಡೇಸ್ ಇದೆ ಅಷ್ಟೇ. ಸೊ ಬರುತ್ತೋ ಬರಲು ನನಗೆ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ ಕ್ಯೂರಿಯಾಸಿಟಿನ. ಸೊ ಅದಾದ್ಮೇಲೆ ನಾನು ನಮ್ಮ ಮನೆಯವ್ರಿಗೆ ಹಸ್ಬೆಂಡ್ಗೆ ಸಚಿನ್ ಅವ್ರಿಗೆ ಹೇಳಿದೆ, ಹಿಂಗೆ ಪೇ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಮಗುಗೆ ಡ್ರೆಸ್ ತೊಗೋಬೇಕು ಅಂತ ಅಲ್ಲಿಂದ ಇನ್ಸ್ಟಾಗ್ರಾಮ್ ಪೇಜಿಂದ, ಕಿಡ್ಸ್ ಕಲೆಕ್ಷನ್ ಅನ್ನೋ ಪೇಜಿಂದ ಅಂತ ಎಲ್ಲ ಹೇಳಿದಾಗ ಅವ್ರು ಇದೆಲ್ಲ ಫೇಕ್ ಇರುತ್ತೆ, ತುಂಬ ಜನ ಇವಾಗೆಲ್ಲ ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಫ್ರಾಡ್ ಮಾಡೋದು ಮತ್ತು ಹ್ಯಾಕ್ ಮಾಡೋದೆಲ್ಲ ಅಕೌಂಟ್ಗಳು ಮಾಡ್ತಿದ್ದಾರೆ, ಅದನ್ನೆಲ್ಲ ಪೇ ಮಾಡೋಕ್ಕೇನು ಹೋಗಬೇಡ ಅಂತೆಲ್ಲ ಹೇಳ್ಬಿಟ್ರ. ಸೊ ನಂಗೆ ಇನ್ನೂ ಫುಲ್ ಭಯ ಆಗೋಯ್ತು. ಅವಾಗ ಬೇರೆ ಮಾಡಿಬಿಟ್ಟಿದ್ದೀನಿ, ಏನು ಮಾಡೋದು, ಬರುತ್ತೋ ಬರಲ್ವೋ, ಡ್ರೆಸ್ ಬರುತ್ತೋ ಬರಲ್ವೋ ಅಂತ ಗೊತ್ತಿಲ್ಲ. ಮತ್ತು ಇನ್ನೂ 220 ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಇಟ್ಕೊಂಡಿದ್ದೀನಿ. ಸೊ ಏನು ಮಾಡೋದು ಅಂತಂದಾಗ ಆಮೇಲೆ ಸಚಿನ್ ಅವರು ಆಪ್ಷನ್ ಕೊಟ್ಟರು. ಯಾವ ಥರ ಅಂತಂದರೆ ಟ್ರ್ಯಾಕ್ ಐ ಡಿ ಕಳ್ಸೋಕೆ ಹೇಳೋ ಅಂತಂದ್ರು ಅವ್ರಿಗೆ. ಅವ್ರದ್ದು ಜೆನ್ಯೂನ್ ಅಕೌಂಟ್ ಆಗಿದ್ರೆ ಟ್ರ್ಯಾಕ್ ಐ ಡಿ ಕಳ್ಸೋಕೆ ಹೇಳು, ಗೊತ್ತಾಗುತ್ತೆ ಟ್ರ್ಯಾಕಿಂಗಲ್ಲಿ ಆರ್ಡರ್ ಎಲ್ಲಿದೆ, ಆರ್ಡರ್ ಪ್ಲೇಸ್ ಎಲ್ಲಿದೆ, ಆರ್ಡರ್ ಪ್ಯಾಕಿಂಗ್ ಆಗಿ ಡೆಲಿವರಿ ಎಲ್ಲಿ ಬರ್ತಿದೆ. ಈಗ ಮೀಶೋ, ಮಿಂತ್ರಾ, ಫ್ಲಿಪ್ಕಾರ್ಟ್ ಅದನ್ನೆಲ್ಲ ಗೊತ್ತಾಗುತ್ತಲ್ಲ ನೋಡಿ, ಟ್ರ್ಯಾಕ್ ಐ ಡಿ ಹಾಕಿದ್ರೆ ಗೊತ್ತಾಗುತ್ತೆ ಆರ್ಡರ್ ಪ್ಯಾಕ್ ಆಗಿದೆ, ಬರ್ತಿದೆ, ಎಲ್ಲಿ ಬರ್ತಿದೆ ಗೊತ್ತಾಗುತ್ತಲ್ಲ. ಸೊ ಅದೇ ಥರನೇ ಇಲ್ಲೂ ಕೂಡ ಟ್ರ್ಯಾಕ್ ಐ ಡಿ ಕೇಳೋರ ಹತ್ರ ಮೆಸೇಜ್ ಮಾಡೋಕ್ಕೆ ಹೇಳು, ಟ್ರ್ಯಾಕ್ ಐ ಡಿ ಸೆಂಡ್ ಮಾಡೋಕ್ಕೆ ಹೇಳೋರ ಹತ್ರ ಅಂತಂದು. ಸೊ ನಾನು ಅವ್ರನ್ನ ಅದೇ ಥರ ಕೇಳಿದೆ. ಫುಲ್ ಇಂಗ್ಲೀಷನ್ನೇ, ಕನ್ನಡ ವರ್ಷನ್ ಇಲ್ಲ, ಫುಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಾನು ಅವ್ರಿಗೆ ಟ್ರ್ಯಾಕ್ ಐ ಡಿ ಸೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಆಗ್ತೆ. ಅವ್ರು ಟ್ರ್ಯಾಕ್ ಐ ಡಿನೇ ನಾನು ಕಳಿಸ್ತಾ ಇಲ್ಲ. ಯಾವ ಥರ ಅಂದರೆ ನಾನೇನೋ ಕೇಳೋಕೆ ಹೋದ್ರೆ ಅವ್ರು ಇನ್ನೇನೋ ಡೈವರ್ಟ್ ಮಾಡ್ತಿದ್ದಾರೆ ಮಾತನ್ನು. ಸೊ ನಾನು ಟ್ರ್ಯಾಕ್ ಐ ಡಿ ಕೇಳ್ತಾ ಇದ್ದೀನಿ, ಅವ್ರು ಅದನ್ನು ಕಳಿಸ್ತಾನೆ ಇಲ್ಲ. ಮತ್ತೆ ಬೇರೆ ಮತ್ತೆ ಅವ್ರು ಪೇಮೆಂಟ್ ಆಪ್ಷನ್ಗೆ ಬಂದುಬಿಟ್ರು. ನೀವು ಫುಲ್ ಪೇಮೆಂಟ್ ಮಾಡಿದ್ರೆ ನಾವೀಗ ಪ್ಯಾಕಪ್ನ ನಾವು ಕಳಿಸ್ಕೊಡ್ತೀವಿ, ಅಂದರೆ ಡೆಲಿವರಿಗೆ ಹಾಕ್ತೀವಿ ನಾವು ಅದನ್ನು ಪೋಸ್ಟ್ಗೆ ಅಂತ ಹೇಳಿದ್ರು. ನನಗೆ ಫುಲ್ಲು ಇನ್ನೂ ಗಾಬರಿ ಆಯಿತು. ನಮ್ಮನೆಯವ್ರು ಬೇರೆ ಪೇಮೆಂಟ್ ಏನೋ ಮಾಡೋಕ್ಕೆ ಹೋಗ್ಬೇಡ ಅಂತ ಬೇರೆ ಹೇಳಿದ್ರು. ಇವ್ರು ಇನ್ನೂ 330 ಮಾಡಿದ್ದೀನಿ ಆಲ್ರೆಡಿ, ಇನ್ನೂ 220 ಫುಲ್ ಅಮೌಂಟ್ ಪೇ ಮಾಡಿದ್ರೆ ನಾವೀಗ ಆರ್ಡರ್ನ ಕಳಿಸೋದು ಅಂತ ಬೇರೆ ಹೇಳ್ತಿದ್ದಾರೆ. ನನಗೇನು ಮಾಡಲಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನಾನು. ಆಮೇಲೆ ನಾನು 220 ನಾನು ಅಮೌಂಟ್ ಪೇ ಮಾಡಲಿಲ್ಲ. ನಾವು ಕರೆಕ್ಟಾಗಿ ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಸೊ ಪ್ಲೀಸ್ ರೀಫಂಡ್ ಮೈ ಅಮೌಂಟ್ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅವರು ರೀಫಂಡ್ ಮಾಡೋಕ್ಕೆ ರೆಡಿನೇ ಇರಲಿಲ್ಲ. ನಾನು ಒಂದು 2-3 ಸಲ ಥರ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಮಾಡಿದೆ, ಪ್ಲೀಸ್ ರೀಫಂಡ್ ಮೈ ಅಮೌಂಟ್ ಆ ಥರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಅವರು ನೋ ರೆಸ್ಪಾನ್ಸ್ ಮಾಡಲಿ. ಅದಕ್ಕೆ ನನಗೆ ಟ್ರ್ಯಾಕ್ ಐಡಿನೂ ಕಳಿಸಿದೆ, ರೆಸ್ಪಾನ್ಸ್ ಮಾಡಲಿಲ್ಲ, ಬಟ್ಟೆನೂ ಬರಲಿಲ್ಲ, ಏನು ಬರಲಿಲ್ಲ. ಸೊ ಫುಲ್ಲು ಫೇಕ್. ನಾನಂತೂ ಆದ್ದರಿಂದ ನಾನು ಮೋಸ ಹೋಗಿದ್ದು. ನಾನು ಇಷ್ಟು ಯಾವತ್ತೂ ಕೂಡ ಆ ಥರ ನಾನು ಮಾಡೋಕ್ಕೆ ಹೋಗಿಲ್ಲ. ಇನ್ಸ್ಟಾಗ್ರಾಮ್ನ ನಂಬ್ಕೊಂಡು ಯಾವುದೋ ಕಾರಣಕ್ಕೂ ನಾನು ಆರ್ಡರ್ಸ್ ನಾನು ಮಾಡ್ಕೊಂಡಿರಲಿಲ್ಲ. ಏನಿದ್ರು ಮಿಂತ್ರಾ, ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್ ಇದರಲ್ಲೇನೆ ಆಲ್ಮೋಸ್ಟ್ ಮಾಡೋದು. ಸೊ ಫಸ್ಟ್ ಟೈಮ್ ಅಂದರೆ ಕ್ಲಾತ್ ಚೆನ್ನಾಗಿತ್ತು ಅಂತ ಅಟ್ರಾಕ್ಟಿವ್ ಆಗಿ ಈ ಥರ ಡ್ರೆಸ್ಸಸ್ ಎಲ್ಲ ಶೋ ಮಾಡ್ತಿರ್ತಾರೆ ಮಕ್ಕಳುಗಳಿಗೆ ಸಂಬಂಧಪಟ್ಟಿರೋ ಥರ. ಸೊ ನಾನು ನಿಮ್ಗೆ ಅದನ್ನು ಹಾಕ್ತೀನಿ, ನೀವು ಕೂಡ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕೂಡ ಆರ್ಡರ್ ಮಾಡಿದ್ದು. ಬಟ್ ಅವ್ರು ಈ ಥರ ಫೇಕ್ ಮಾಡಿದ್ರು. ಮತ್ತು ಅವರು
ನಮ್ಮ ಇಂಡಿಯನ್ ರುಪೀಸ್ ಕರೆನ್ಸಿ ಏನಿದೆ ಆ ಒಂದು ಸಿಂಬಲಿಂದ ಅವ್ರು ನನಗೆ ಮೆಸೇಜ್ ಮಾಡಿರಲಿಲ್ಲ. ಅದು ಇಂಡೋನೇಷಿಯಾ ಔಟ್ ಆಫ್ ಕಂಟ್ರೀಸ್ ರುಪೀಸ್ ಇರ್ತದೆ ನೋಡಿ, ಆ ರುಪೀಸ್ ನನಗೆ ಮೆಸೇಜ್ ಮಾಡಿದವರು. ಸೊ ಅದನ್ನು ಕೂಡ ನಿಮ್ಗೆ ಶೋ ಮಾಡ್ತೀನಿ, ನೋಡ್ಬೋದು ನೀವು. ಅಲ್ಲಿ ಒಂದು ಚಿಕ್ಕದಾಗಿದೆ, ಅದು ಸ್ಮಾಲ್ ಆಗಿರುತ್ತೆ. ಅದು ಎಷ್ಟು ರೂಪಾಯಿ ಅಂತ ನಂಗೆ ನಿಜ ಗೊತ್ತಿಲ್ಲ. ಅದು ಅವರ ಕಂಟ್ರೀಸಲ್ಲಿ ಗೊತ್ತಾಗುತ್ತೆ, ಅದು ನಮ್ಮ ಕಂಟ್ರಿದಲ್ಲ. ಅದು ರುಪೀಸು ಕರೆನ್ಸಿ ನಮ್ಗೆ ಗೊತ್ತಾಗಕ್ಕೆ, ಅದು ಅವ್ರ ಕಂಟ್ರೀಸ್ ಅದು ಗೊತ್ತಿರುತ್ತೆ. ಸೊ ಹಾಗಾಗಿ ಆಮೇಲೆ ನಮ್ಮ ಮನೆಯವರು ಫುಲ್ ತಗೊಂಡ್ರು, ಅವರು ID ಓಪನ್ ಮಾಡ್ಕೊಂಡ್ರು. ಅವ್ರು ಕಳಿಸಿದ್ರಲ್ಲ, ನಾನು ಹೇಳ್ದೆ ನಿಮ್ಮ ಕರೆನ್ಸಿ ನೋಡಿ, ನಮ್ಗೆ ಹೇಳಿದ್ನಲ್ಲ, ಆ ಕರೆನ್ಸಿನ ಟ್ರ್ಯಾಕ್ ಯಾವ ಥರ ಅಂದರೆ ಅದನ್ನೆಲ್ಲ ಸರ್ಚ್ ಮಾಡಿ ಹುಡುಕಿ ಅದು ಆ ರುಪೀಸು ಯಾವ ಕಂಟ್ರಿದು ಅಂತ ಅಂದ್ಬಿಟ್ಟು ನೋಡಿ ಇವ್ರು ಗೂಗಲೆಲ್ಲ ಕುತ್ಕೊಂಡು ಒಂದಷ್ಟು ಸರ್ಚ್ ಮಾಡಿದ್ರು. ಸೊ ಅವಾಗ ಅದು ಸಿಗಾಕೋತು, ಅದು ನಮ್ಮ ಇಂಡಿಯಾದವ್ರದ್ದೇ ಅಲ್ಲ ಅಕೌಂಟು, ನಮ್ಮ ಇಂಡಿಯಾ ಕಂಟ್ರಿ ಪೇಜೇ ಅಲ್ಲ, ಅದು ಬೇರೆ ಔಟ್ ಆಫ್ ಕಂಟ್ರೀಸಿಂದ ಕುತ್ಕೊಂಡು ಈ ಥರ ಕ್ರಿಯೇಟ್ ಮಾಡಿ ಈ ಥರ ಫೇಕ್ ಅಕೌಂಟ್ ಎಲ್ಲ ಮಾಡಿ ಜನಗಳಿಂದ ಅಮೌಂಟ್ ಕಿತ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಾನು ಇದನ್ನ ನೋಡಿದ್ಮೇಲೆ ಹಿಂಗೆಲ್ಲ ಆಯಿತು. ಸೊ ಹಿಂಗೆಲ್ಲ ಆಯಿತು, ನನಗೂ ಕೂಡ ಗೊತ್ತಾಯ್ತಿದ್ದೆಲ್ಲ ಫೇಕ್ ಅಂತ. ಸೊ ಇನ್ನೇನು ದುಡ್ಡಂತೂ ಬರಲ್ಲ ವಾಪಸ್ಸು. 330 ರುಪೀಸ್ ಹೋಯ್ತು. ಸೊ ನಮ್ಮನೆಯವರಂತೂ ಜಸ್ಟ್ 330 ಅಲ್ವಾ ಅಂತ ಅಂದ್ಬಿಡು, ಹೋಗ್ಲಿ ಬಿಡು, ಇನ್ನೊಂದ್ಸರಿ ಆ ಥರ ಎಲ್ಲ ನಂಬ್ಕೊಂಡು ಆ ಥರ ಬುಕ್ ಮಾಡೋಕ್ಕೆಲ್ಲ ಹೋಗ್ಬೇಡ, ಏನೋ ಚಿಕ್ಕ ಅಮೌಂಟ್ ಅಲ್ವಾ ಬಿಡು ಅಂದ್ಕೊಂಡು ಸುಮ್ಮನಾದ್ರು. ಬಟ್ ಏನಾದರೂ 1000 to 2000 ಏನಾದರೂ ಮಾಡಿದರೆ ಮುಖಕ್ಕೆ ಹೋಗಿಸ್ಕೋಬೇಕಾಗದು ನಾನು ಅಷ್ಟೇ. ಬಟ್ ಅವರು ಕೂಡ ಏನೋ ಆ ಥರ ಏನು ರಿಯಾಕ್ಟ್ ಮಾಡಲಿ, ಅದೇ ಸುಮ್ಮನಾದ್ರು. ಇನ್ನೊಂದ್ಸರಿ ಮಾಡೋಕ್ಕೆ ಹೋಗ್ಬೇಡ, ಚಿಕ್ಕದ್ರಲ್ಲೇ ಕೂಡ ನಿನಗೆ ಗೊತ್ತಾಯ್ತಲ್ಲ, ಚಿಕ್ಕ ಅಮೌಂಟೇ ಗೊತ್ತಾಯ್ತಲ್ಲ ನಿನಗೆ ಯಾವ ಫೇಕು ಜೆನ್ಯೂನ್ ಯಾವುದು ಅಂತೇಳಿ. ಸೊ ಅಂತ ಅಂದ್ಬಿಟ್ಟು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾದ್ರು. ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲನೂ ಕೂಡ ಯಾವ್ಯಾವ ಥರ ಫೇಕ್ ಮಾಡ್ತಾರೆ ಅಂತ. ನಾನು ಅದಾದಮೇಲೆ ನೆಕ್ಸ್ಟ್ ಡೇಗೆ ನಾನು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲೇ, ಯಾವ ಥರ ಅಂತ ನನಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತೋ ಅದೇ ಥರ ತುಂಬ ಜನಕ್ಕಾಗಿದೆ. ಇನ್ಸ್ಟಾಗ್ರಾಮ್ ಪೇಜಲ್ಲೇ ತುಂಬ ಜನ ಥರ ಮೋಸ ಹೋಗಿದ್ದಾರೆ. ಬುಕ್ ಮಾಡೋದು, ಆರ್ಡರ್ ಮಾಡೋದು, ಅಲ್ಲಿ ಬರಲ್ಲ, ಪೇಮೆಂಟ್ ಆಪ್ಷನ್ಗೆ ಹೋದ್ರು ಕೂಡ ಫುಲ್ ಪೇಮೆಂಟ್ ಮಾಡಿಬಿಡ್ತಾರೆ ಅಮೌಂಟು. ಅವ್ರು ಕೇಳೋಷ್ಟು ದುಡ್ಡು ಫುಲ್ ಪೇ ಮಾಡಿದ್ರು ಕೂಡ ನಮಗೆ ಪಾರ್ಸಲ್ ರಿಸೀವ್ ಆಗಿರಲ್ಲ ಮನೆಗೆ. ಆ ಥರ ತುಂಬ ಜನಕ್ಕೆ ಆಗೈತೆ. ಆಮೇಲೆ ಒಂದು ವಿಡಿಯೋ ಬಂತು, ಅದಕ್ಕೆ ಸಂಬಂಧಪಟ್ಟರು ಒಬ್ಬರು ವಿಡಿಯೋ ಮಾಡಾಕಿದ್ದಾರೆ, ಬೇರೆ ಯಾರೋ ವಿಡಿಯೋ ಮಾಡಾಕಿದ್ದಾರೆ. ಸೊ ಈ ಥರ ಎಲ್ಲ ಫೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅಮೌಂಟ್ ಎಲ್ಲ ತಗೊಂಡು ಬಟ್ಟೆ ಏನು ಪಾರ್ಸಲ್ ಏನು ಕೊಡ್ತಾ ಇಲ್ಲ, ಅವರು ಫೇಕ್ ಹಾಕೊಂಡು ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಥರ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅಂತ ಒಬ್ಬರು ವಿಡಿಯೋ ಮಾಡಿಬಿಟ್ರು. ನನಗೆ ಅವಾಗ ಫುಲ್ ತಲೆ ತಿರುಗಿಬಿಡ್ತು. ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೂ ಅಲ್ಲಿ ಬಂದಿದ್ದ ವಿಡಿಯೋಗೂ ರಿಲೇಟೆಡ್ ಆಗಿ ಅಪ್ಪ ಹಿಂಗೆಲ್ಲ ಎಷ್ಟೊಂದು ಜನಕ್ಕೆ ಮೋಸ ಮಾಡಿದ್ದಾರೆ ಇವ್ರುಗಳೆಲ್ಲ ಅಂತ ನನಗೆ ಅವಾಗ ಗೊತ್ತಾಯಿತು. ಸೊ ನಾನು ಕೂಡ ಕಮೆಂಟ್ ಆಗ್ತೆ ಅವಾಗ, ನಂದು ಕೂಡ ಹಿಂಗೆ 330 ರುಪೀಸ್ ಹೋಗಿದೆ, ನಾನು ಕೂಡ ಇದ್ರಲ್ಲಿ ಮೋಸ ಹೋಗಿದ್ದೀನಿ ನಂಬಿ ಅಂತೇಳಿ. ಸೊ ಈ ಥರ ತುಂಬ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಅಕೌಂಟು, ಫೇಕ್ ಪೇಜಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ದುಡ್ಡುಗೋಸ್ಕರ ಎಲ್ಲ ಥರ, ಈಗ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಆ್ಯಡ್ಸ್ ಕೊಡ್ತಿರ್ತಾರೆ, ಅದನ್ನ ನಂಬ್ಕೊಂಡು ದಯವಿಟ್ಟು ಕೂಡ ಯಾರು ಕೂಡ ಕ್ಯಾಶ್ ಆನ್ ಡೆಲಿವರಿ ಪೇ ಮಾಡೋಕ್ಕೆ ಹೋಗ್ಬೇಡಿ. ಅವೆಲ್ಲ ಫೇಕು ಮತ್ತು ಫ್ರಾಡು, ಅವೆಲ್ಲ ಹ್ಯಾಕರ್ಸ್ಗಳು. ಓಕೆನಾ? ಅದು ಯಾವುದು ಕೂಡ ಆನೆಸ್ಟ್ ಪೇಜಸ್ ಅಲ್ವೇ ಅಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಸೊ ನನಗೆ ಅಷ್ಟು ನನ್ನ ಮೈಂಡಲ್ಲಿ ನಾನು ಬರಲೇ ಇಲ್ಲ ಅದೆಲ್ಲ. ನಾರ್ಮಲಾಗಿ ಹೆಂಗೆ ಮಿಂತ್ರಾ, ಫ್ಲಿಪ್ಕಾರ್ಟಲ್ಲಿ ಆ ಥರ ಬುಕ್ ಮಾಡಿ ಅದೇ ಥರ ನಾನು ನಾರ್ಮಲಾಗೇ ಬುಕ್ ಮಾಡಿಬಿಟ್ಟೆ. ಸೊ ಹಂಗಾಗಿ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಅದು ಬ್ಯಾಡ್ ಅಂತ ನೆನ್ಕೊಳ್ಳಿ. ಸೊ ನನಗೆ ಹೆಂಗೆ ನಂಬಿ ಮೋಸ ನನಗೆ ಗೊತ್ತಾಗಲಿಲ್ಲ, ಹೆಂಗೆ ದುಡ್ಡು ಅಮೌಂಟ್ ಆಗ್ತು ಅಂದರೆ ಬಟ್ಟೆ ಕ್ಲಾತ್ ಚೆನ್ನಾಗಿತ್ತು ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ಪೇ ಮಾಡಿದ್ದು. ನಾನು ಇನ್ನು ಫುಲ್ ಅಮೌಂಟ್ ಇನ್ನು 220 ರುಪೀಸ್ ನಾನು ಹಾಕಲಿಲ್ಲ. ಇನ್ನು ಸಚಿನವ್ರು ಕೂಡ ಹಾಕಬೇಡ ಅಂತ ಹೇಳಿದ್ರು, ಮುಖಕ್ಕೆ ಹೋಗಿಸ್ಕೊ. ನಾನು ಅದೇ ಹೇಳಿದ್ನಲ್ಲ, ಜಾಸ್ತಿ ಅಮೌಂಟ್ ನಾನು ಪೇ ಮಾಡಿದರೆ ನನ್ನ ಮುಖಕ್ಕೆ ತುಬುಕ್ಕಂತ ಹೋಗಿತಿದ್ರು ಅಷ್ಟೇ. ನಾನು ಜಾಸ್ತಿ ಏನು ಪೇ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟಕ್ಕೇ ಗೊತ್ತಾಯ್ತಲ್ಲ ಅಂತೇಳಿ. ಸೊ ಇನ್ನೂ ನೀವು ಯಾರೇ ಆದರೂ ಕೂಡ ಅಷ್ಟೇ ಗೈಸ್, ಯಾರೆಲ್ಲ ನೋಡ್ತಿದ್ದಾರೆ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಮತ್ತು ನೀವು ಕೂಡ ಯಾರು ಕೂಡ ಈ ಇನ್ಸ್ಟಾಗ್ರಾಮು, ಈ FB ಯಾವುದೇ ಒಂದು ಆ್ಯಡ್ಸ್ ಬಂದರೂ ಕೂಡ, ಯಾವುದೇ ಒಂದು ಕಾಸ್ಟ್ಯೂಮ್ಸು, ಆಕ್ಸೆಸರೀಸು, ಸ್ಯಾರೀಸು ಏನೇ ಒಂದು ಬಂದರೂ ಕೂಡ ನೀವು ಅದನ್ನು ನಂಬ್ಕೊಂಡು ಇರ್ತಾರೆ, ಜೆನ್ಯೂನ್ ಆಗಿ ಇರೋಂಥವ್ರು ಇರ್ತಾರೆ, ಜೆನ್ಯೂನ್ ಪೇಜಸ್ಗಳು ಇರುತ್ತವೆ. ಅಂಥದಕ್ಕೆ ಮಾತ್ರ ನೀವು ಏನು ಬೇಕು ಅದು ತೊಗೋಬೇಕು, ಪರ್ಚೇಸ್ ಮಾಡ್ಬೋದು ನೀವು. ಬಟ್ ಈ ಥರ ಎಲ್ಲ ಜಸ್ಟ್ ಏನು 1000 ಜನ ಫಾಲೋವರ್ಸ್ ಅಷ್ಟೇ, ಅಷ್ಟು ಬಿಟ್ಟು ಇನ್ನೇನು ಅಂತ ಚೆನ್ನಾಗಿ ಗ್ರೋ ಇರಲಿಲ್ಲ.
ಇದಕ್ಕೆಲ್ಲ ಇಂಥ ಸ್ಪೆಷಲಿ ಟಾರ್ಗೆಟ್ ಮಾಡೋದು ಈ ಕಿಡ್ಸ್ ವೇರ್ಗೆನೆ. ಓಕೆನಾ, ಒಂದಷ್ಟು ಪೇಜಸ್ಗಳಿದೆ, ಕಿಡ್ಸ್ ಕ್ಲಾತು, ಕಿಡ್ಸ್ ಕಲೆಕ್ಷನ್ಸು, ಕಿಡ್ಸ್ ವರ್ಲ್ಡು ಅಂತೆಲ್ಲ ಇದೆ. ನಾನು ನಿಮ್ಗೆ ಅದನ್ನು ಶೋ ಮಾಡ್ತೀನಿ. ಸೊ ಇದನ್ನೆಲ್ಲ ನೋಡಿ ನೀವು ಎಷ್ಟೆಲ್ಲ ಚೆನ್ನಾಗಿ ಬಟ್ಟೆ ಹಾಕಿರ್ತಾರೆ ಅಂದರೆ ಆ ಬಟ್ಟೆ ನೋಡಿದ್ರೆ ಫಿದಾಗಬೇಕು, ಅಷ್ಟು ಚೆನ್ನಾಗಿರುತ್ತೆ ಕಾಸ್ಟ್ಯೂಮ್ಸ್ ಎಲ್ಲ. ಅದನ್ನು ನಂಬ್ಕೊಂಡು ನಾನು ಮೋಸ ಹೋಗಿ 330 ರುಪೀಸ್ನ ಕಳ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಟೈಮ್ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು, ನನ್ನ ಪಾಠ ಕಲ್ತಂಗೆ ಆಗುತ್ತೆ. ಸೊ ನನಗೆ ಇದೊಂದು ನಾನೇ ಮೋಸ ಹೋಗ್ಬಿಟ್ಟಲ್ಲ ಅನ್ನೋ ಥರ ನನಗೇನೆ ಗಿಲ್ಟ್ ಆಗ್ತಾ ಇತ್ತು. ಸೊ ನೀವು ಯಾರು ಕೂಡ ಈ ಥರ ಮೋಸ ಹೋಗ್ಬಿಡ್ರಿ, ದಯವಿಟ್ಟು ಯಾರು ಕೂಡ ಕ್ಯಾಶ್ ಆನ್ ಡೆಲಿವರಿ ಇದ್ರೆ ಮಾತ್ರ ಪೇ ಮಾಡಿ, ಏನು ಬಟ್ಟೆ ಪರ್ಚೇಸ್ ಮಾಡಿ. ಯಾರು ಕೂಡ ಆನ್ಲೈನ್ ಪೇಮೆಂಟ್ ಯಾವುದೇ ಕಾರಣಕ್ಕೂ ಪೇ ಮಾಡೋಕ್ಕೆ ಹೋಗ್ಬಿಡಿ. ಒಂದೊಂದು ರೂಪಾಯಿನೂ ನಮ್ಗೆ ಎಷ್ಟು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿರ್ತೀವಲ್ವ. ಸೊ ನನಗೆ 330 ರುಪೀಸ್ ಹೋಗಿದ್ದು ಬೇಜಾರೇ, ಹೋಯ್ತಲ್ಲಪ್ಪ ಅಂತ ಅನಿಸ್ತಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಟೈಮ್. ಅದು ಅಂದರೆ ಚಿಕ್ಕ ಅಮೌಂಟಲ್ಲೇ ಹೋಗಿದ್ದು ಸರಿ ಹೋಯಿತು. ದೊಡ್ಡ ಅಮೌಂಟ್ ಏನಾದರೂ ಆಗಿದ್ದಿದ್ರೆ ಸೊ ಇನ್ನು ಅದೇ ನಮ್ಮ ಮನೆಯವ್ರ ಕೀಲು ಉಗಿಸ್ಕೋಬೇಕಾಗದು ಅಷ್ಟೇ. ಸೊ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ನೀವು ಯಾರು ಇದೇ ಥರ ನಂತರ ನಂಬ್ಕೊಂಡು ಫೇಕ್ ಅಕೌಂಟ್, ಫೇಕ್ ಪೇಜ್ಗಳಿಗೆಲ್ಲ ಹೋಗಿ DM ಮಾಡಿ ಈ ಥರ ಎಲ್ಲ ಪರ್ಚೇಸ್ ಮಾಡಿ ಅಮೌಂಟ್ ಎಲ್ಲ ಪೇ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ಈ ವಿಡಿಯೋ ಮಾಡಿದ್ದು. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ನಾನು ಅದನ್ನು ಶೋ ಮಾಡ್ತೀನಿ ನಿಮಗೆ. ಡ್ರೆಸ್ಸು ಮತ್ತು ಒಂದು ಕಲೆಕ್ಷನ್ಸ್ಗಳು ನೇಮ್ಗಳು ಒಂದಷ್ಟು ಲಿಸ್ಟ್ ಇದೆ, ಅದನ್ನು ನೋಡ್ತಾ ಹೋಗಿ. ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.